ಮೊನ್ನೆ ಸುವರ್ಣಸೌಧ ಬೆಳಗಾವಿ ಸದನದಲ್ಲಿ ಯಶ್ಪಾಲ್ ಸುವರ್ಣಗೆ ಸ್ಪೀಕರ್ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ನೀನು ಹರಿಕತೆ ಮಾತನಾಡೋದನ್ನ ನಿಲ್ಲಿಸು, ಗಂಭೀರವಾದಂತ ವಿಚಾರ ಮಾತನಾಡಬೇಕು, ಸಮಯವನ್ನ ವ್ಯರ್ಥ ಮಾಡಬೇಡ. ಯಶ್ಪಾಲ್ ಸುವರ್ಣಗೆ ಸ್ಪೀಕರ್ ಖಾದರ್ ಮೊನ್ನೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ಪಾಲ್ ಸುವರ್ಣ ಉಡುಪಿಯಲ್ಲಿ ಒಂದು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಕ್ಷೇತ್ರದ ಪರ ಅಥವಾ ಅಭಿವೃದ್ಧಿಯ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಸ್ಪೀಕರ್ ಸಾಹೇಬರು ಹರಿಕತೆ ಮಾಡೋದನ್ನು ನಿಲ್ಲಿಸು ಅಂತ ಹೇಳಿದ್ರು. ಇದು ನನಗೆ ಬೇಸರ ತಂದಿದೆ. ಹರಿಕತೆ ಪದಪ್ರಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಯಶ್ಪಾಲ್ ಸುವರ್ಣ, ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ದೆ, ಜನಪರ ವಿಚಾರ ಮಾತಾಡಕ್ಕೆ ತಾನೇ ಸದನ ಇರುವುದು ಎಂದ ಯಶ್ಪಾಲ್ ಸುವರ್ಣ, ಸದನದಲ್ಲಿ ಯಶ್ಪಾಲ್ ಸುವರ್ಣಗೆ ಸ್ಪೀಕರ್ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಹರಿಕತೆ ಮಾತಾಡಬೇಡಿ, ಗಂಭೀರ ವಿಚಾರ ಮಾತಾಡಿ ಎಂದಿದ್ದ ಸ್ಪೀಕರ್ ಈಗ ಹರಿಕತೆ ಸ್ವಲ್ಪ ವಿವಾದಕ್ಕೆ ಕಾರಣ ಆಗಿದೆ. ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹರಿಕತೆ ಅಂದ್ರೆ ಏನು ಗೊತ್ತಾ ಎಂದಿದ್ದಾರೆ. ಯಶ್ಪಾಲ್ ಸುವರ್ಣ ನಿಮಗೆಲ್ಲ ಗೊತ್ತಿರಲೇಬೇಕು, ಗೊತ್ತಿದೆ, ಗೊತ್ತಿರ್ತಾರೆ. ಅವರ ಕ್ಷೇತ್ರದಲ್ಲಿ ಏನಾದರೂ ಕೋಮು ಗಲಭೆ ಆದಾಗ ಪ್ರತ್ಯಕ್ಷಗೊಳ್ತಾರೆ. ಸ್ಟೇಟ್ಮೆಂಟ್ ಕೊಡುವುದರ ಮುಖೇನ, ಗೋ ಸಂರಕ್ಷಣೆ ಹೆಸರಲ್ಲಿ ಜಟಾಪಟಿ ಆದಾಗ, ಮೊನ್ನೆ ಒಬ್ಬ ಸಂಘ ಪರಿವಾರದ ಬಜರಂಗ ದಳದ ಕಾರ್ಯಕರ್ತನೋ ಅಥವಾ ಹಿಂದುತ್ವ ಸಂಘಟನೆಗೆ ಸೇರಿದವನು ದನ ಮಾರಾಟ ಮಾಡ್ತಿದ್ದಂತೆ, ಕಸಾಯಿಖಾನೆ ಕೊಡ್ತಿದ್ದಂತೆ. ಗೋವುಗಳನ್ನ ಅತಿ ದೊಡ್ಡ ದೇವರು ಎನ್ನುವ ಸಂಘಟನೆಯ ಒಬ್ಬ ಕಾರ್ಯಕರ್ತ ಗೋಮಾಂಸ ಮಾರ್ತಿದ್ದ ಅನ್ನೋದು ಗೊತ್ತಾದ ನಂತರ ಯಾವ ಸುವರ್ಣನೂ ಬಂದಿರಲಿಲ್ಲ. ಅದೇ ಬೇರೆ ಸಮುದಾಯದವರು ಮಾರ್ತಿದ್ದಾರೆ ಅಂತ ಗೊತ್ತಾದ್ರೆ ಎಲ್ಲ ರಾಜಕಾರಣಿಗಳು ಎದ್ದು ಬರ್ತಾರೆ. ಈ ಅರ್ಥದಲ್ಲಿ ಮೊನ್ನೆ ಟ್ರೋಲ್ ಆಗಿತ್ತು ವೇರ್ ಇಸ್ ಯಶ್ಪಾಲ್ ಸುವರ್ಣ ಅಂತ. ಅದೇನೇ ಇರಲಿ, ಸದನದಲ್ಲಿ ಮೊನ್ನೆ ಕಲಾಪ ನಡೀತಿರುವ ಹೊತ್ತಲ್ಲಿ ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಸ್ಪೀಕರ್ ಖಾದರ್ ಹರಿಕತೆ ಮಾತಾಡೋದನ್ನು ನಿಲ್ಲಿಸಿ ಗಂಭೀರವಾದಂಥ ವಿಚಾರವನ್ನು ಮಾತಾಡಿ ಅಂತ ಹೇಳಿದ್ರು. ಆ ವಿಚಾರವಾಗಿ ಇವತ್ತು ಉಡುಪಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸದನದಲ್ಲಿ 2 ನಿಮಿಷಕ್ಕೆ 50,000 ರೂಪಾಯಿ ಖರ್ಚಾಗುತ್ತಂತೆ. ಸುವರ್ಣಸೌಧದ ಒಂದು ಸೆಷನ್ನಲ್ಲಿ 2 ನಿಮಿಷಕ್ಕೆ 50,000 ರೂಪಾಯಿ ಖರ್ಚಾಗುತ್ತೆ. ಕರೆಂಟ್ ಬಿಲ್ಲು, ಮೈಕಿಂದು ಅದು ಕೂಡ ಕರೆಂಟೇ, ಇನ್ನು ನಿಮಗೆ ಅಲ್ಲಿ ತಿಂಡಿನ ವ್ಯವಸ್ಥೆ, ಎಂಟೈರ್ ನಿಮಗೆ 2 ನಿಮಿಷಕ್ಕೆ 50,000 ಖರ್ಚಾಗುತ್ತೆ. ಇನ್ನು ಪಾರ್ಲಿಮೆಂಟಲ್ಲಿ 2.5 ನಿಮಿಷಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ ಪಾರ್ಲಿಮೆಂಟ್ನಲ್ಲಿ. ಮೊನ್ನೆ ಅಲ್ಲೇನಾಯಿತು, ಲೋಕಸಭೆಯಲ್ಲಿ ಒಂದೇ ಮಾತರಂ ಹಾಡನ್ನ ಗೀತೆಯನ್ನ ಹಾಡಬೇಕಾ ಅಂತ ಕೇಳೋದಕ್ಕೆ, ಆ ಚರ್ಚೆ ಮಾಡೋದಕ್ಕೂ 9 ಗಂಟೆ ಬೇಕಾಯಿತು ಲೋಕಸಭೆಯಲ್ಲಿ. ರಾಜ್ಯದ 28 ಸಂಸದರನ್ನ ಆಯ್ಕೆ ಮಾಡಿ ನಾವು ಲೋಕಸಭೆಗೆ ಕಳಿಸಿರೋದು 9 ಗಂಟೆ ಒಂದು ಗೀತೆಯ ಬಗ್ಗೆ ಮಾತಾಡಿ ಅಂತಾನ. ಇನ್ನು ನಮ್ಮ ಸುವರ್ಣಸೌಧದಲ್ಲಿ ಆಗ್ತಾ ಇರೋ ಚರ್ಚೆನೂ ಹಂಗೆ. ಒಬ್ಬ ಎದ್ದು ಸಿದ್ದರಾಮಯ್ಯನ ವಿರುದ್ಧ ಮಾತಾಡೋದು, ಸಿದ್ದರಾಮಯ್ಯರ ಕಡೆಯವರು ವಿಪಕ್ಷದವರ ವಿರುದ್ಧ ಮಾತಾಡೋದು, ನಿಮ್ಮ ಸ್ವಾರ್ಥ ದೋಷಾರೋಪಗಳನ್ನು ಚರ್ಚೆ ಮಾಡೋದಕ್ಕೆ ಸದನವನ್ನು ಬಳಸಿಕೊಳ್ಳಬೇಡಿ. ಸದನ ಇರೋದು ಜನಪರ ಕಾಳಜಿ, ರೈತರ ಪರ ಮಾತನಾಡೋದಕ್ಕೆ, ಬಡ ಮಧ್ಯಮ ವರ್ಗದವರ ಪರ ಮಾತನಾಡೋದಕ್ಕೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅದನ್ನು ಹೆಂಗೆ ಹತೋಟಿಗೆ ತರಬೇಕು ಮತ್ತು ಹೆಂಗೆ ಅದನ್ನು ಸುಲಲಿತವಾಗಿ ಇರುವಂತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸರ್ಕಾರಿ ಶಾಲೆಗಳು ಮುಚ್ಚಾಕಲಾಗ್ತಾ ಇದೆ ಮಕ್ಕಳು ಕೊರತೆಯಿಂದ. ಒಂದು ಶಾಲೆ, ಆ ಶಾಲೆಗೆ 3 ಮಕ್ಕಳು ಬರೋದು. ಏಕ ಶಿಕ್ಷಕರ ಶಾಲೆಗಳ ಸಂಖ್ಯೆ ಎಷ್ಟಿದೆ ಗೊತ್ತಾ? 1067 ರಾಜ್ಯದಲ್ಲಿ ಏಕ ಶಿಕ್ಷಕರ ಶಾಲೆಗಳಿದ್ದಾವೆ. ಒಬ್ಬನೇ ಒಬ್ಬ ಶಿಕ್ಷಕ ಪಾಪ ಇಸ್ತ್ರಿ ಹಾಕೊಂಡು ಬರ್ತಾನೆ, ಬೆಳಿಗ್ಗೆ ಸಂಜೆ 5ವರೆಗೆ ಗಂಟೆ ಹೊಡೆಯೋದು ಅವರೇ. PT ಮಾಸ್ಟ್ರು ಇಲ್ಲ, ಗಂಟೆ ಹೊಡೆಯೋ POನು ಅಲ್ಲಿಲ್ಲ. ಏಕ ಶಿಕ್ಷಕರ ಶಾಲೆ ರಾಜ್ಯದಲ್ಲಿ 1000 ಚಿಲ್ಲರೆ ಇದ್ದಾವೆ. ಯಾಕಾಯ್ತು ಹಂಗೆ? ಈ ಕೆಲ ಹಾವುಗಳನ್ನು ಹೊಡೆದು ಕೊಲ್ಲಬೇಡಿ, ಅದು ವಂಶನಾಶದ ಅಂಚಿನಲ್ಲಿದೆ ಅಂತ ಹೇಳ್ತೀವಿ ನಾವು. ಹಾಗೇನೆ ಮಕ್ಕಳಿಲ್ದಲೇ ವಂಶನಾಶದ ಅಂಚಿನಲ್ಲಿದೆ ಶಾಲೆಗಳು, ಸರ್ಕಾರಿ ಶಾಲೆಗಳು. ಅದ್ರ ಬಗ್ಗೆ ಮಾತನಾಡ್ರಯ್ಯ ಅಂತ ಕೇಳಿದ್ರೆ ಅಲ್ಲಿ ವಿಜೇಂದ್ರರ ವಿರುದ್ಧ ಇವ್ರ ವಿರುದ್ಧ ಅವರು ದೋಷಾರೋಪ. ಒಟ್ಟಾರೆ ಸದನದಲ್ಲಿ ಯಶ್ಪಾಲ್ ಸುವರ್ಣಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು UT ಖಾದರ್. ಆ ವಿಚಾರವಾಗಿ ಯಶ್ಪಾಲ್ ಸುವರ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.